ಶಾಂತಮ್ಮ ಶಾಂತಮ್ಮ. ಮೀರಾ, ಶಾಂತಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಲಕ್ಷ್ಮಿ, ಸ್ವಲ್ಪ ಅವ್ರನ್ನ ಕರೀತೀಯಾ? ಯಾಕೆ, ನಿನ್ನ ರೆಡಿ ಮಾಡಬೇಕಿತ್ತಾ? ಹೌದು. ನಾನಿದ್ದೀನಲ್ಲ. ಲಕ್ಷ್ಮಿ, ಬೇಡ, ಅವ್ರನ್ನೇ ಕರಿ. ಯಾಕೆ ಮೀರಾ? ನಾನು ನಿನ್ನ ರೆಡಿ ಮಾಡಬಾರ್ದಾ? ಅದು ಹಾಗಲ್ಲ ಲಕ್ಷ್ಮಿ. ನೀನು ರಾಘವನ್ನ ಮದುವೆ ಆಗೋಕೆ ಹೊರಟಿದೀಯಾ. ಅವ್ರ ಹೆಂಡತಿಯಾಗಿ ನಾನು ನಿನ್ನ ರೆಡಿ ಮಾಡಿದರೆ ನಿನ್ನ ಮನಸ್ಸಿಗೆ ಕಷ್ಟ ಆಗುತ್ತಾ? ಹುಚ್ಚಿ, ಅವ್ರ ಹೆಂಡತಿ ಆಗೋದ್ಕಿಂತ ಮೊದಲು ನಾನು ನಿನ್ನ ಗೆಳತಿ ಆಗಿದ್ದೆ. ಲಕ್ಷ್ಮಿ, ಆದರೂ ಸರಿ ಸರಿ, ಈಗೇನು ಮಾತಾಡಬೇಡ, ಸುಮ್ಮನೆ ಕೂತ್ಕೋ. ಮೀರಾ, ಶಂಕರ ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದ. ಆದರೆ ಅವನ ಆಸೆಗಾಗಲಿ 16 ವರ್ಷದಿಂದ ನೀನು ನಿನ್ನ ಪ್ರೀತಿಗೋಸ್ಕರ ಕಾಯ್ತಾ ಇರೋದಕ್ಕಾಗಲಿ ಬೆಲೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರೋದು ನನ್ನ ಸಂತೋಷಕ್ಕೋಸ್ಕರ ಅಲ್ವಾ? ಹಾಗಿದ್ಮೇಲೆ ಆ ಸಂತೋಷನ ನಾವಷ್ಟೇ ಅನುಭವಿಸ್ಬೇಕು. ಅದು ಅಲ್ಲದೆ ನಮ್ಮಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾವು ಅಂದ್ಕೊಂಡಿದ್ದ ಕಾರ್ಯ ಯಾವುದೇ ತೊಂದರೆ ಇಲ್ಲದೆ ನಡೀಬೇಕು. ಆಡಂಬರವಾಗಿ ಮದುವೆ ಮಾಡಿಕೊಂಡು ನಿನ್ನ ಮನಸ್ಸಿಗೆ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ ಲಕ್ಷ್ಮಿ. ನಿನ್ನ ಮದುವೆ ವಿಷಯದಲ್ಲಿ ನನಗೆ ಯಾವ ನೋವು ಇಲ್ಲ ಮೀರಾ. ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಲಕ್ಷ್ಮಿ. ರಾಘವನ್ನ ಬಿಟ್ಕೊಡ್ಬೇಕು ಅಂತ ರಾತ್ರಿ ಎಲ್ಲ ನೀನು ನಿದ್ದೆ ಮಾಡಿಲ್ಲ ತಾನೆ?